ಪ್ರಾಣಿಯನ್ನು ಪಳಗಿಸಿದಂತೆ ಈ ಪ್ರಾಣವನ್ನು ಪಳಗಿಸಬೇಕು ಅಂತ ಹೇಳಿದ್ದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳೋದಾದರೆ, ಒಂದು ಪುಸ್ತಕ ಇದೆ, ಅದು ಪ್ರವಾಸಿಗಳು ಕಂಡ ವಿಜಯನಗರ ಸಾಮ್ರಾಜ್ಯ ಅಂತ. ವಿಜಯನಗರ ಸಾಮ್ರಾಜ್ಯದಲ್ಲಿ ಬೇರೆ ಬೇರೆ ದೇಶಗಳಿಂದ ಬಂದಂತಹ ಪ್ರವಾಸಿಗಳೆಲ್ಲ ತಮ್ಮ ಅನುಭವವನ್ನು ಬರೆದುಕೊಂಡಿರೋದರ ಒಂದು ಸಂಗ್ರಹ. ಅದರಲ್ಲಿ ಒಬ್ಬ ಪ್ರವಾಸಿ ಆವಾಗ ಅಲ್ಲಿ ಆನೆಯ ಆ ಹಂಪೆಯಲ್ಲಿ ಆ ವಿಜಯನಗರದಲ್ಲಿ ಗಜಬಲ ಭಾರಿ ಇತ್ತು, ಬಹಳಷ್ಟು ಆನೆಗಳು ಅವರಲ್ಲಿ ಇತ್ತು. ರಾಜ ಆನೆಗಳನ್ನು ಉಡುಗೊರೆಯಾಗಿ ಕೊಡ್ತಾ ಇದ್ದಂತೆ. ಆನೆಗಳನ್ನು ತಂದು ಹಿಡಿಬೇಕಾಗಿತ್ತು, ಹಿಡಿದು ಅದನ್ನು ಪಳಗಿಸ್ಬೇಕಾಗಿತ್ತು. ಹೇಗೆ ಪಳಗಿಸ್ತಾ ಇದ್ರು ಅಂತ ಅದು ನೆನಪಾಗುತ್ತೆ. ಈ ಶ್ಲೋಕವನ್ನು ನೋಡಿದಾಗ ಇಲ್ಲಿರೋ ಹಾಗೆ ಅಲ್ಲಿ ವರ್ಣನೆ ಅನ್ನುವಂಥದ್ದಿದೆ. ಒಂದು ದೊಡ್ಡ ಹಳ್ಳವನ್ನು ಖೆಡ್ಡ ತೋಡ್ತಾ ಇದ್ರಂತೆ, ತೋಡಿ ಅದನ್ನು ಮುಚ್ಚಿಡುವಂಥದ್ದು ಕಾಣದೇ ಇರೋ ಹಾಗೆ. ಆನೆ ಬಂದು ಬಿದ್ದ ಮೇಲೆ ಅದನ್ನು ತತ್ಕ್ಷಣವೇ ಯಾರೂ ಎತ್ಕೊಂಡು ಹೋಗ್ತಾ ಇರಲಿಲ್ಲ. 3-4 ದಿನ ಅದ್ರ ಹತ್ರನೇ ಯಾರೂ ಹೋಗ್ತಾ ಇರಲಿಲ್ಲಂತೆ. ಆನೆ ಒಂದೇ ಅಲ್ಲಿ ಏಕಾಂಗಿಯಾಗಿರಬೇಕು, ಏನು ಆಹಾರ ಇಲ್ಲ, ನೀರಿಲ್ಲ, ಏನೂ ಇಲ್ಲ, ಉಪವಾಸವಾಗಿ 3 ದಿನ ಕೆಡವುತ್ತಾ ಇದ್ರಂತೆ ಆನೆಯನ್ನು. 3 ದಿನ ಆದಮೇಲೆ ಒಬ್ಬ ಬರೋನಂತೆ. ಒಬ್ಬ ಬಂದು ಚೆನ್ನಾಗಿ ಹೊಡಿತಾ ಇದ್ದ, ಮೇಲಿಂದನೇ ಆನೆಗೆ ಜೋರಾಗಿ ಹೊಡೆಯೋದು. ಅವನು ಜೋರಾಗಿ ಹೊಡಿತಾ ಇದ್ದಾಗ ಇನ್ನೊಬ್ಬ ಬರೋದು, ಇನ್ನೊಬ್ಬ ಬಂದು ಯಾವನು ಹೊಡಿತಾ ಇರ್ತಾನೆ ಅವನನ್ನು ಓಡಿಸಿ ತಾನು ಅದಕ್ಕೆ ಅನ್ನ ಆಹಾರ ಏನು ಬೇಕೋ ಅದಕ್ಕೆ ಹಣ್ಣು ಗಿಣ್ಣೆಲ್ಲ ಕೊಡೋದು, ಕೊಟ್ಬಿಟ್ಟು ಬಂದ್ಬಿಡೋದು ಅಷ್ಟೇ. ಮತ್ತಿನ್ನು 3 ದಿನ ಆ ಕಡೆ ತಲೆನೇ ಹಾಕೋದಿಲ್ಲ. ಮತ್ತು 3 ದಿನ ಆದಮೇಲೆ ಯಾವನು ಮೊದಲು ಹೊಡೆದಿದ್ದ ಅವನೇ ಬರೆಯೋದು ಮತ್ತು ಹೊಡಿಲಿಕ್ಕೆ ಶುರು ಮಾಡೋದು. ಇವನು ಬಂದು ಅವನನ್ನು ಓಡಿಸಿ ಮತ್ತು ಆಹಾರ ಕೊಡೋದು. ಹೀಗೆ ಎಷ್ಟೋ ದಿನಗಳ ಕಾಲ ಮಾಡಿ 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 ದಂಡಿಸೋದು. ತುಂಬ ತಿಂಗಳು, ಎಷ್ಟೋ ವಾರಗಟ್ಟಲೆ, ನನಗೆ ಸಮಯ ಸರಿಯಾಗಿ ಜ್ಞಾಪಕ ಇಲ್ಲ, ತುಂಬ ಸಮಯವನ್ನು ತೆಗೆದುಕೊಂಡು ಕೆಲವೊಮ್ಮೆ ಉಪಾಯವನ್ನು ಮಾಡಿ ಪ್ರೀತಿ ತೋರಿಸಿ, ಒಬ್ಬ ಪ್ರೀತಿ ತೋರಿಸ್ತಾನೆ. ಯಾವನು ಆಹಾರವನ್ನು ಕೊಟ್ಟು ಪ್ರೀತಿ ತೋರಿಸಿರ್ತಾನೋ ಅವನೇ ಮುಂದೆ ಅದಕ್ಕೆ ಮಾವುತಾಗ್ತಾನೆ, ಅವನ ಮಾತನ್ನು ಆ ಪ್ರಾಣಿ ಕೇಳುತ್ತೆ. ಹೀಗೆ ಅದನ್ನು ಪಳಗಿಸ್ತಾ ಇದ್ರು ಅಂತ ವರ್ಣನೆ ಕೇಳ್ತೀವಿ. ಹಾಗೆ ಪ್ರಾಣಾಯಾಮದಲ್ಲೂ ಕೂಡ ನಾವು ಸಮಯ ಹಿಡಿಯತ್ತೆ, ಅದನ್ನು ನಾವು ನಿರೀಕ್ಷೆಯನ್ನು ಮಾಡಬೇಕು. ಅದು ಬಿಟ್ಟು ಯಾವಾಗಲೂ ಹೀಗೆ ಆಗೋದು. ಯಾವುದನ್ನೇ ಮಾಡೋದಾದರೂ ಒಂದು 5-6 ಸತಿ ಮಾಡ್ತೀವಿ, ಏನು ಉಪಯೋಗ ಇಲ್ಲ, ನಮ್ಗೆ ಅಂದ್ಕೊಂಡಿದ್ದೇನು ಆಗಲೇ ಇಲ್ಲ ಇದರಿಂದ ಅಂತ ನಾವು ಬಿಡ್ತೀವಿ. ಹಾಗೆ ಮಾಡದೇನೆ ಸಮಯ ಇರಬೇಕು, ಸಮಯವನ್ನು ಕೊಡಬೇಕು, ಉಪಾಯಗಳನ್ನು ಗುರುಗಳಿಂದ ಉಪಾಯಗಳನ್ನು ತಿಳಿದುಕೊಳ್ಬೇಕು ಮತ್ತು ದೇಹವನ್ನು ದಂಡಿಸಲಿಕ್ಕೆ ತಯಾರಿರಬೇಕು. ಇಷ್ಟೆಲ್ಲ ಮಾಡಿದ್ರೆ ಆಗ ಪ್ರಾಣ ಅನ್ನುವಂಥದ್ದು ನಮ್ಮ ಹಿಡಿತಕ್ಕೆ ಬರುತ್ತೆ ಅಂತ ಹೇಳಿ ವರ್ಣನೆ ಮಾಡ್ತಾರೆ. ಯೋಗ ದೀಪಿಕೆಯಲ್ಲಿ ನಾರಾಯಣ ಪಂಡಿತಾಚಾರ್ಯರು ಈ ಪ್ರಾಣಾಯಾಮದ ಬಗ್ಗೆ ಹೇಳುವಾಗ ತುಂಬ ಚೆನ್ನಾಗಿ ಕೆಲವು ಅಪರೂಪದ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ಪ್ರಾಣಾಯಾಮ ನಾವು ಯಾಕೆ ಮಾಡ್ತೀವಿ? ಮೊದಲಿಗೆ ನಾವು ಮಾಡುವಂಥದ್ದು ಪ್ರಾಣಾಯಾಮ ಪಾಪಪುರುಷ ವಿಸರ್ಜನೆಯ ಸಂದರ್ಭದಲ್ಲೂ ಪ್ರಾಣಾಯಾಮವನ್ನು ಮಾಡ್ತೀವಿ. ನಾವು ಗಾಳಿಯನ್ನು ತೆಗೆದುಕೊಂಡು ಒಳಗಿದ್ದ ಪಾಪಪುರುಷನನ್ನು ಅದರಿಂದ ಒಣಗಿಸಿ ಆನಂತರ ಅಗ್ನಿಯಿಂದ ಅವನನ್ನು ಭಸ್ಮವನ್ನಾಗಿ ಮಾಡಿ ಹೊರಗೆ ಹಾಕ್ಬಿಡ್ತೀವಿ ನಾವು. ಇಲ್ಲಿ ಈ ಪ್ರಾಣಾಯಾಮ ಅನ್ನೋದು ಪಾಪಪುರುಷನನ್ನು ಸುಟ್ಟಾಕುತ್ತೆ, ಪಾಪಪುರುಷ ವಿಸರ್ಜನೆಗೆ ಸಹಾಯಕವಾಗಿದೆ ಪ್ರಾಣಾಯಾಮ. ಅಲ್ಲಿ ಮಾಡೋದು ಪ್ರಾಣಾಯಾಮವನ್ನೇ. ನಾವು ಉಸಿರು ತಗೊಳ್ತೀವಿ, ಹಿಡ್ಕೊಳ್ತೀವಿ, ಕೊನೆಗೆ ಉಸಿರನ್ನು ಬಿಡ್ತೀವಿ. ಅಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ಯೋಗ ದೀಪಿಕೆಯಲ್ಲಿ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡಿದ್ದಾರೆ. ಸತ್ರಂಗೋ ರೇಚಕಶ್ಚೈವ ಅಪೂರಕ ಕುಂಭಕ ಸ್ಥಿತಿ ಅಂತ ಹೇಳಿ, ಬಲಮೂಗಿನಿಂದ ಅಸವ್ಯ ಸವ್ಯನಾಸ್ಯೌತೌ ಆದ್ಯಾವಂತ್ಯೋ ಮರುಧೃತಿ. ನಾವು ರೇಚಕವನ್ನು ಬಲಮೂಗಿನಿಂದ ಮಾಡಬೇಕು, ಉಸಿರನ್ನು ಬಿಡೋದು ಬಲಮೂಗಿನಿಂದ, ಎಡಮೂಗಿನಿಂದ ಉಸಿರನ್ನು ಎಳ್ಕೊಳ್ಬೇಕು, ಕೊನೆಗೆ ಮರುಧೃತಿ ಉಸಿರನ್ನು ಒಳಗೆ ಹಿಡಿದುಕೊಳ್ಳೋದನ್ನು ಕುಂಭಕ ಅಂತ ಹೇಳಿ ಕರೀತಾರೆ. ಎಷ್ಟೆಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅದನ್ನು ಕೂಡ ಹೇಳ್ತಾರೆ. ರೇಚಕ ಎಷ್ಟು ಪ್ರಮಾಣದಲ್ಲಿ ನೀವು ಮಾಡಿರ್ತೀರೋ ಅದಕ್ಕೆ 2 ಪಟ್ಟು ಪೂರಕವನ್ನು ಮಾಡಬೇಕು. ಎಷ್ಟು ಸಮಯ ನೀವು ಉಸಿರನ್ನು ಬಿಟ್ಟಿರ್ತೀರೋ ಅದಕ್ಕೆ 2 ಪಟ್ಟು ಉಸಿರನ್ನು ತೆಗೆದುಕೊಳ್ಬೇಕು, ಅದರ 2 ಪಟ್ಟು ಉಸಿರನ್ನು ಹಿಡ್ಕೊಳ್ಬೇಕು. ಇಲ್ಲಿ ಅವರು ವಿಕಲ್ಪವನ್ನು ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು. ನಾವು ರೇಚಕ ಎಷ್ಟು ಮಾಡಿರ್ತೀವಿ ಅದರ ಡಬಲ್ಲು, ಕುಂಭಕ ಎಷ್ಟು ಅಂತಂದರೆ ರೇಚಕವನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು 3 ಪಟ್ಟು ಅಂತ ಮಾಡಬಹುದು, ಅಥವಾ ಪೂರಕವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅದರ 3 ಪಟ್ಟು ಸಾಧ್ಯ ಆಗುತ್ತೆ ಅನ್ನೋದಾದರೆ ಅದರ 3 ಪಟ್ಟನ್ನು ಕೂಡ ನಾವು ಮಾಡಬಹುದು ಅಂಥೇಳಿ ಹೇಳ್ತಾರೆ. ಇದನ್ನು ನಾವು ಪ್ರಾಣಾಯಾಮವನ್ನು ನಾವು ಅಭ್ಯಾಸ ಮಾಡ್ತಾ ಮಾಡ್ತಾ ನಮಗೆ ಪ್ರತಿನಿತ್ಯದ ಆನ್ಹಿಕದಲ್ಲಿ ಎಷ್ಟು ಪ್ರಾಣಾಯಾಮಗಳು ಬರುತ್ತೆ ಅಷ್ಟನ್ನೇ ಸರಿಯಾಗಿ ಮಾಡ್ತಾ ಮಾಡ್ತಾ ನಮಗೆ ಅನುಭವಕ್ಕೆ ಬರುತ್ತೆ ಎಷ್ಟು ಸರಿಯಾಗಿ ಲೆಕ್ಕ ಇಟ್ಟು ಹೇಳಿದ್ದಾರೆ ಅಂತ. ಎಷ್ಟು ಉಸಿರು ಬಿಡ್ತೀವೋ ಅದಕ್ಕೆ ಡಬಲ್ಲು ಉಸಿರು ತಗೊಳ್ತಾ ಇದ್ದಂತೆ ನಮಗೆ ಸಾಕು ಅಂತ ಅನಿಸ್ಬಿಡುತ್ತೆ, ಎದೆ ತುಂಬಿಡುತ್ತೆ, ನಮಗೆ ಸಾಕು ಅಂತ ಅನಿಸುತ್ತೆ. ಅದಾದಮೇಲೆ ಎಷ್ಟು ಪ್ರಮಾಣದಲ್ಲಿ ಹೇಳಿದ್ದಾರೋ ಅಷ್ಟೋ ತನಕ ಸುಲಭವಾಗಿ ಹಿಡಿತೀವಿ, ಆಮೇಲೆ ಕಷ್ಟ ಆಗಲಿಕ್ಕೆ ಶುರುವಾಗುತ್ತೆ. ಹೀಗೆ ಬಹಳ ಲೆಕ್ಕಾಚಾರವಾಗಿ ಅದನ್ನೆಲ್ಲ ಹೇಳಿದ್ದಾರೆ ಅಂಥೇಳಿ ಗೊತ್ತಾಗುತ್ತೆ. ಅದಾದ ಮೇಲೆ ಆ ಒಳಗೆ ಹೋಗಿರುವಂತಹ ಈ ಪ್ರಾಣವಾಯು ಏನಿದೆ
ಆ ಪ್ರಾಣವಾಯು ಆ ಪಾಪ ಪುರುಷನ ಸಾಮರ್ಥ್ಯವನ್ನು ಕುಂಠಿತಗೊಳಿಸ್ಬಿಡುತ್ತಂತೆ. ಸ್ಖಲಿತೋದ್ವೃದ್ಧ ಮೂಲ ಶಕ್ತಿ ಮುಖೋದ್ಗಲತ ಅಂದರೆ ಅದರ ಕಾರ್ಯಕ್ಷಮತೆಯನ್ನು ಕಮ್ಮಿ ಮಾಡಿಬಿಡುತ್ತೆ. ಪಾಪಪುರುಷನ ಕಾರ್ಯಕ್ಷಮತೆಯನ್ನು ಆ ಪ್ರಾಣವಾಯು ಕಮ್ಮಿ ಮಾಡುತ್ತೆ. ಜೊತೆಗೆ ಅಭಿವೃದ್ಧಿ, ದಿನೇ ದಿನೇ ಆ ಪಾಪಪುರುಷನ ಸಾಮರ್ಥ್ಯ ಹೆಚ್ಚಾಗಬೇಕಲ್ವ, ಅದನ್ನೂ ಕೂಡ ಕಡಿಮೆ, ಉದ್ವೃದ್ಧ ಅಂದರೆ ಅಭಿವೃದ್ಧಿ ಆಗದೇ ಇರುವಂತೆ ಮೊದಲಿಗೆ ಮಾಡುತ್ತೆ. ಇಷ್ಟೆಲ್ಲ ಮಾಡಿ ಅದರ ಮೂಲ ಶಕ್ತಿಯನ್ನು ಸಂಪೂರ್ಣವಾಗಿ ನಾಶ ಮಾಡಿ ಕೊನೆಗೆ ನಿಷ್ಕ್ರಿಯವಾಗಿ, ಎಷ್ಟರ ಮಟ್ಟಿಗೆ ಅಂತಂದರೆ ಒಂದು ಕಡೆ ಇರುವಂತಹ ಪಾಪಪುರುಷ ಇನ್ನೊಂದು ಕಡೆ ಅಲ್ಲಾಡಲಿಕ್ಕೂ ಆಗಬಾರ್ದು, ಅಷ್ಟರ ಮಟ್ಟಿಗೆ ಸುಸ್ತನ್ನು ಮಾಡಿ ನಿಷ್ಕ್ರಿಯವನ್ನಾಗಿ ಪ್ರಾಣವಾಯು ಮಾಡುತ್ತೆ. ಇಷ್ಟೆಲ್ಲ ಆದಮೇಲೆ ಆಗ ಒಳಗಿರುವಂತಹ ಅಗ್ನಿ, ನರಸಿಂಹದೇವರ ಮುಖದಿಂದ ಬಂದಿರುವಂತಹ ಅಗ್ನಿ, ಅದು ದೇಹದಲ್ಲಿರುವ ಅಗ್ನಿಯ ಜೊತೆಗೆ ಸೇರಿಕೊಂಡು ಆ ಪಾಪಪುರುಷನನ್ನು ಭಸ್ಮವನ್ನಾಗಿ ಮಾಡುತ್ತೆ. ಜೊತೆಗೆ ಈ ಯೋಗ ದೀಪಿಕೆಗೆ ಶೇಷಚಂದ್ರಿಕಾಚಾರ್ಯರು ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ, ತುಂಬ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಅದರಲ್ಲಿ ಅವರು ತಿಳಿಸ್ಕೊಡೋದೇನೆಂದರೆ, ಆವಾಗ ಜೀವ ಎಲ್ಲಿ ಹೋಗಿರ್ತಾನೆ, ಅವನು ಸುಟ್ಟು ಬೂದಿ ಆಗ್ಬಿಡ್ತಾನ ಏನು ಅಂತಂದರೆ, ಜೀವ ಆವಾಗ ಸುಷುಮ್ನಾ ನಾಡಿಯ ಸುತ್ತಲೂ ಇರುವ ಬೇರೆ ನಾಡಿಗಳಲ್ಲಿ ತಿರುಗಾಡ್ತಾ ಇರ್ತಾರಂತೆ, ಬೇರೆ ನಾಡಿಗೆ ಹೋಗ್ಬಿಟ್ಟಿರ್ತಾನೆ. ಸುರಕ್ಷಿತವಾದ ಸ್ಥಳಕ್ಕೆ ಅವನು ಹೋಗಿರ್ತಾನೆ, ಪಾಪಪುರುಷನ ಅವನು ಸುಟ್ಟು ಬೂದಿ ಆಗ್ತಾನೆ, ಅವನಿಗೆ ಹೊರಗೆ ಹಾಕಿದ ಮೇಲೆ ಆ ನಂತರ ಯಥಾಸ್ಥಿತಿಗೆ ಬರ್ತಾನೆ ಅಂಥೇಳಿ. ಅಂದರೆ ನಾವು ಮಾಡುವ ಪ್ರಾಣಾಯಾಮ ಅಂದರೆ ಸುಮ್ಮನೆ ಉಸಿರಾಟ ಆಗೋದಲ್ಲ, ಒಳಗೆ ಹೋದಂತಹ ಪ್ರಾಣವಾಯು ಎಷ್ಟೆಲ್ಲ ಕೆಲಸ ಮಾಡುತ್ತೆ ಅಂತ ಹೇಳಿ ನಾವಿದರಿಂದ ಅರ್ಥ ಮಾಡ್ಕೊಳ್ಬೇಕು. ಪ್ರಾಣಾಯಾಮೇನ ಯುಕ್ತಸ್ಯ ವಿಪ್ರಸ್ಯ ನಿಯತಾತ್ಮನಃ ಸರ್ವೇ ದೋಷ ಪ್ರಣಶ್ಯಂತಿ ಸತ್ವಸ್ತಶ್ಚೈವ ಜಾಯತೆ. ಸತ್ವಗುಣ ಹೆಚ್ಚು ಹೆಚ್ಚು ಕೆಲಸ ಮಾಡಲಿಕ್ಕೆ ಶುರುವಾಗುತ್ತೆ ಪ್ರಾಣಾಯಾಮವನ್ನು ಸರಿಯಾಗಿ ಮಾಡಿದಂತಹ ವ್ಯಕ್ತಿಗೆ. ಇನ್ನು ಈ ಪ್ರಾಣಾಯಾಮದ ಫಲವನ್ನು ಹೇಳ್ತಾರೆ. ಪ್ರಾಣಾಯಾಮದ ಫಲ ಅಂದರೆ ಬೇಕಾದಷ್ಟು ಯಜ್ಞ ಯಾಗಗಳನ್ನು ಮಾಡಿದ ಫಲ. ಅಬ್ಬಿಂದು ಯಃ ಕುಶಾಗ್ರೇಣ ಮಾಸಿ ಮಾಸಿ ಸಮಷ್ಣುತೆ. ತಿಂಗಳಿಗೆ ಒಮ್ಮೆ ಮಾತ್ರ ನೀರ ಹನಿಯನ್ನು ಒಂದು ದರ್ಬೆಯ ತುದಿಗೆ ತಾಕಿಸಿ, ದರ್ಬೆಯ ತುದಿಗೆ ಎಷ್ಟು ನೀರು ಮೆತ್ಕೊಳ್ಳುತ್ತೋ ಅಷ್ಟನ್ನು ಮಾತ್ರ ಆಹಾರವಾಗಿ ತೆಗೆದುಕೊಂಡು ಮುಂದಿನ ತಿಂಗಳ ತನಕ ಏನೂ ತಗೊಳ್ಳದೇ ಇದ್ದರೆ ಏನು ಪುಣ್ಯ ಬರಬಹುದೋ, ಅದಕ್ಕೆ ಏನು ಫಲ ಸಿಗಬಹುದೋ ಅಷ್ಟೆಲ್ಲ ಫಲ ಸಿಗುತ್ತೆ ಅಂತ ಹೇಳಿ ಪ್ರಾಣಾಯಾಮಕ್ಕೆ ಹೇಳ್ತಾರೆ. ಇದನ್ನೆಲ್ಲ ಗೊತ್ತಾದರೆ ಮಾತ್ರ ನಾವು ಅನುಷ್ಠಾನ ಮಾಡ್ತೀವಿ, ಇಲ್ಲ ಅಂದರೆ ಮಾಡೋದಿಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಮ ಪ್ರವೃತ್ತಿಗೋಸ್ಕರ ಈ ಥರ ಹೇಳ್ತಾರೆ. ಮತ್ತು ಇನ್ನೊಂದು ಶ್ಲೋಕ, ಇದು ಭಾಗವತದ ತೃತೀಯ ಸ್ಕಂದದಲ್ಲಿ ಇರುವಂತಹ ಶ್ಲೋಕವೇ, ಸಣ್ಣ ಒಂದು ಪದ ವ್ಯತ್ಯಾಸದೊಂದಿಗೆ ಇದೆ ಅಷ್ಟೇ. ಪ್ರಾಣಾಯಾಮೈರ್ ದಹೇದ್ ದೋಷಾನ್ ಧಾರಣಾಭಿಶ್ಚ ಕಿಲ್ಬಿಷಾನ್ ಪ್ರತ್ಯಾಹಾರೇಣ ವಿಷಯಾನ್ ಧ್ಯಾನೇನ ಅನೀಶ್ವರಾನ್ ಗುಣಾನ್. ಪ್ರಾಣಾಯಾಮೈರ್ ದಹೇದ್ ದೋಷಾನ್, ಪ್ರಾಣಾಯಾಮದಿಂದ ಸಿಗುವ ಫಲ ಏನು? ನಮ್ಮ ಮನಸ್ಸಿನಲ್ಲಿರುವ ರಾಗ ದ್ವೇಷ ಇವುಗಳು ಹೋಗುತ್ತೆ. ಹಾಗಾಗಿ ತುಂಬ ಸಿಟ್ಟಾದಂತಹ ವ್ಯಕ್ತಿಗೆ ಪ್ರಾಣಾಯಾಮ ಮಾಡು ನೀನು ಅಂತ ಹೇಳ್ತಾರೆ. ಪ್ರಾಣಾಯಾಮ ಮಾಡಿದಾಗ ಉಸಿರು, ಯಾಕೆ ಸಿಟ್ಟಲ್ಲಿದ್ದಾಗ ನಾವು ಗಮನಿಸಿಕೊಂಡ್ರೆ ಗೊತ್ತಾಗುತ್ತೆ, ನಮ್ಮ ಉಸಿರಿನ ಏರಿಳಿತ ಸರಿಯಾಗಿರೋದಿಲ್ಲ, ತುಂಬ ವಿಚಿತ್ರವಾಗಿ ವಿಪರೀತವಾಗಿ ಇರುತ್ತೆ. ಪ್ರಾಣಾಯಾಮವನ್ನು ಮಾಡಿದಾಗ ಅದು ಕಮ್ಮಿ ಆಗುತ್ತೆ. ಹಾಗಾಗಿ ರಾಗದ್ವೇಷಗಳ ಪರಿಹಾರ. ಧಾರಣಾಭಿಶ್ಚ ಕಿಲ್ಬಿಷಾನ್, ಇನ್ನು ಧಾರಣ ಅನ್ನುವಂತಹ ಯೋಗದ ಅಂಗ, ಅದರಿಂದ ನಮ್ಮಲ್ಲಿರುವ ಬ್ರಹ್ಮಹತ್ಯ ಮೊದಲಾದ ಪಾಪಗಳ ಪರಿಹಾರ ಆಗುತ್ತೆ. ಪ್ರತ್ಯಾಹಾರೇಣ ವಿಷಯಾನ್, ಅಲ್ಲಿ ಮಹಾಭಾರತದಲ್ಲಿ ಭಾಗವತದಲ್ಲಿ ಸಂಸರ್ಗ ಅನ್ನೋ ಶಬ್ದ ಹೇಳಿದ್ದಾರೆ, ಇಲ್ಲಿ ವಿಷಯ ಅಂತ ಹೇಳಿದ್ದಾರೆ. ಅಂದರೆ ವಿಷಯ ಸಂಸರ್ಗ ಅಂತ ಅರ್ಥ. ಪ್ರತ್ಯಾಹಾರದಿಂದ ಇಂದ್ರಿಯಗಳು ಬಹಿರ್ಮುಖವಾಗಿರುತ್ತೆ, ಅದನ್ನು ಅಂತರ್ಮುಖವನ್ನಾಗಿ ಮಾಡಿಕೊಳ್ಳೋದು, ವಿಷಯ ಪದಾರ್ಥಗಳ ಸಂಬಂಧ ಆಗದೇ ಇರುವಂತೆ ನೋಡಿಕೊಳ್ಳೋದು, ಅದೇ ಅದರ ಫಲ. ವಿಷಯದಿಂದ ದೂರ ಆಗುವಂಥದ್ದು ಪ್ರತ್ಯಾಹಾರದ ಫಲ. ಧ್ಯಾನೇನ ಅನೀಶ್ವರಾನ್ ಗುಣಾನ್, ಧ್ಯಾನದಿಂದಾಗಿ ಭಗವಂತನನ್ನು ಬಿಟ್ಟು ಲೌಕಿಕ ವಿಚಾರಗಳೇನಿರುತ್ತೆ ಆ ವಿಚಾರವನ್ನು ಬಿಡ್ತೀವಿ. ನಾವು ಭಗವಂತನ ಗುಣವನ್ನೇ ಚಿಂತನೆ ಮಾಡ್ತೀವಿ, ಅದೇ ಅದರ ಫಲ ಅಂತ ಹೇಳಿ ಹೀಗೆ ಪ್ರಾಣಾಯಾಮದ ಫಲವನ್ನು ಇಲ್ಲಿ ಹೇಳ್ತಾರೆ. ಇನ್ನೂ ಒಂದು ಫಲವನ್ನು ಪ್ರಾಣಾಯಾಮಕ್ಕೆ ಹೇಳ್ತಾರೆ. ಪ್ರಯೋಜನಾನಿ ಚತ್ವಾರಿ, ಹಿಂದೆ ಹೇಳಿದ್ದು ಪ್ರಾಣಾಯಾಮ, ಧ್ಯಾನ, ಧಾರಣ ಇದರ ಫಲ ಹೇಳಿದ್ದು. ಈಗ ಪ್ರಾಣಾಯಾಮಕ್ಕೆ ಫಲವನ್ನು ಹೇಳ್ತಾರೆ. 4 ಫಲ ಪ್ರಾಣಾಯಾಮಕ್ಕೆ ಇದೆ ಅಂತ ಹೇಳಿ. ಇದು ಒಂದು ವಾಯುಪುರಾಣದಲ್ಲಿ ಮಾತ್ರ ಹೇಳಿರುವಂಥ ಒಂದು ಅಪರೂಪವಾದ ವಿಚಾರ. ಪ್ರಯೋಜನಾನಿ ಚತ್ವಾರಿ ಪ್ರಾಣಾಯಾಮಸ್ಯ ವಿದ್ಧಿವೈ ಶಾಂತಿ ಪ್ರಶಾಂತಿ ದೀಪ್ತಿಶ್ಚ ಪ್ರಸಾದಶ್ಚ ಚತುಷ್ಟಯಂ. ಶಾಂತಿ, ಪ್ರಶಾಂತಿ, ದೀಪ್ತಿ ಮತ್ತು ಪ್ರಸಾದ, ಈ 4 ಫಲವನ್ನು ಪ್ರಾಣಾಯಾಮಕ್ಕೆ ಹೇಳ್ತಾರೆ. ಮೊದಲು ಶಾಂತಿ ಎಂದರೆ ಏನು? ಕ್ಷಪಣಂ ಹಿ ಕಷಾಯಾಣಾಂ ಪಾಪಾನಾಂ ಶಾಂತಿ ರುಚ್ಯತೆ. ಕಷಾಯ ಅಂತಂದರೆ ಪಾಪಗಳು ಅಂತ ಹೇಳಿ ಅರ್ಥ. ಅವಿಪಕ್ವ ಕಷಾಯಾಣಂ ದುರ್ದರ್ಶಃ ಅಹಂ ಅಂತ
ನಾರದರಿಗೆ ಭಗವಂತ ಅಶರೀರವಾಣಿಯ ಮೂಲಕ ಹೇಳಿದಂತಹ ಮಾತು. ಅಲ್ಲಿ ಕಷಾಯ ಅಂದರೆ ಪಾಪಗಳು ಅಂತ ಹೇಳಿ ಅರ್ಥವನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲ ಪಾಪಗಳ ಪರಿಹಾರ ಆಗುತ್ತೆ ಪ್ರಾಣಾಯಾಮದಿಂದ. ಅದನ್ನೇ ಶಾಂತಿ ಅಂತ ಹೇಳಿ ಕರೀತಾರೆ. ಅದು ಒಂದು ಫಲ. ಮತ್ತು ಲೋಭ ಮೊದಲಾದಂತಹ ಪಾಪದ ಫಲಗಳೇನಿರುತ್ತೆ, ಲೋಭ ಮೊದಲಾದಂತಹ ದೋಷಗಳು ಮನಸ್ಸಿನಲ್ಲಿ ಇರುವಂಥದ್ದು, ಅದರ ಪರಿಹಾರ ಆಗತ್ತೆ. ಅದನ್ನು ಪ್ರಶಾಂತಿ ಅನ್ನೋ ಶಬ್ದದಿಂದ ಕರೀತಾರೆ. ಮೂರನೇದು ದೀಪ್ತಿ. ದೀಪ್ತಿ ಅಂದರೆ ಏನು ಅಂತಂದರೆ ಹೊಳೆಯುವುದು, ಗೊತ್ತಾಗೋದು ಅಂತ ಅರ್ಥ. ಅತೀತಾನಾಗತಾನಾಂಚ ದರ್ಶನಂ ಸಾಂಪ್ರತಸ್ಯ ಚ ಬುದ್ಧಸ್ಯ ಸಮತಾಮ್ಯಾಂತಿ ದೀಪ್ತಿ ಸ್ಯಾತ್ ತಪ ಉಚ್ಯತೆ. ಅತೀತ, ಅನಾಗತ, ವರ್ತಮಾನ ಮೂರು ಕಾಲದ ಎಲ್ಲ ವಿಚಾರಗಳು ಅವನಿಗೆ ಹೊಳಿಲಿಕ್ಕೆ ಶುರುವಾಗುತ್ತೆ. ಅದನ್ನು ಇಲ್ಲಿ ದೀಪ್ತಿ ಅನ್ನೋ ಶಬ್ದದಿಂದ ಹೇಳಿದ್ದಾರೆ. ಅದು ಕೂಡ ಪ್ರಾಣಾಯಾಮದ ಫಲ. ಕೊನೆಯ ಫಲ ಹೇಳ್ತಾರೆ, ಇಂದ್ರಿಯಾಣೀಂದ್ರಿಯಾರ್ಥಾಂಶ್ಚ ಮನಃ ಪಂಚಚ ಮಾರುತಾನ್ ಪ್ರಸಾದಯತಿ ಏನಾಸೌ ಪ್ರಸಾದಯತಿ ಸಂಗೀತಃ. ನಮ್ಮ ಇಂದ್ರಿಯಗಳಿಗೆ, ಮನಸ್ಸಿಗೆ ಪ್ರಶಾಂತತೆ ಉಂಟಾಗುತ್ತೆ. ಮತ್ತು ಮಾರುತ, ದೇಹದಲ್ಲಿರುವಂತಹ 5 ಪ್ರಾಣಾಪಾನ ಮೊದಲಾದಂತಹ ವಾಯುಗಳು, ಇದೆಲ್ಲವನ್ನೂ ಕೂಡ ಸ್ವಚ್ಛ ಮಾಡುತ್ತೆ. ಸ್ವಚ್ಛವಾಗಿರುತ್ತೆ, ಶರೀರವೂ ಸ್ವಚ್ಛವಾಗುತ್ತೆ, ಇಂದ್ರಿಯಗಳು ಶುಭ್ರವಾಗುತ್ತೆ. ಇದೇ ಆ ಒಂದು ಪ್ರಾಣಾಯಾಮದ ಮತ್ತೊಂದು ಫಲ. ಆಗಲೇ ನಾನು ಹೇಳಿದಂತೆ ಹಿಮಾಲಯದಲ್ಲಿರುವಂಥವರೆಲ್ಲ ಅವರು ಪ್ರತಿನಿತ್ಯವೂ ಏನು ಸ್ನಾನ ಮಾಡೋದೇ ಇಲ್ಲ. ಆದರೆ ಅವ್ರ ದೇಹದಿಂದ ದುರ್ಗಂಧ ಬರ್ತಾ ಇರೋದಿಲ್ಲ. ನಾವು ಸ್ನಾನ ಮಾಡೋದು ದುರ್ಗಂಧ ಬರ್ತಾ ಇರುತ್ತೆ. ಯಾಕೆ ಬರೋದಿಲ್ಲ ಅಂತಂದರೆ ಪ್ರಾಣಾಯಾಮ ಮೊದಲಾದ ಯೋಗ ಮಾರ್ಗದ ರಹಸ್ಯವಾಗಿರುವಂತಹ ಕೆಲವು ಅನುಷ್ಠಾನಗಳು. ಆ ಅನುಷ್ಠಾನಗಳು ದೇಹದ ಮೇಲೂ ಪರಿಣಾಮವನ್ನು ಉಂಟು ಮಾಡುತ್ತೆ, ಮನಸ್ಸಿನ ಮೇಲೂ ಪರಿಣಾಮವನ್ನು ಉಂಟು ಮಾಡುತ್ತೆ. ಎಷ್ಟೋ ಬಾರಿ ಚೆನ್ನಾಗಿ ಯೋಗ ಸಿದ್ಧನಾಗಿದ್ದ ಅಂದರೆ ಪಕ್ಕದಲ್ಲಿರೋರ ಮೇಲೂ ಕೂಡ ಪರಿಣಾಮವನ್ನು ಉಂಟು ಮಾಡಬಲ್ಲದು.